ಕೆಲವೇ ಗಂಟೆಗಳಲ್ಲಿ ಸಾತ್ವಿಕ್ ಆಚೆ ಬರ್ತಾನೆ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ಅದಾದ ಮೇಲೆ ಅದರ ಬಗ್ಗೆಯೂ ಕೂಡ ನಾನು ಲೈವ್ ಆಗಿ ನಿಮಗೆಲ್ಲವನ್ನು ಕೂಡ ಕೊನೆವರೆಗೂ ಕೂಡ ತೋರಿಸುವಂಥ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮಾಡ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಈಗ ಮೇಡಮ್ ನಮಸ್ತೆ ಮೇಡಮ್, ತಹಶೀಲ್ದಾರ್ ಕೂಡ ಇದ್ದಾರೆ. ನಮಸ್ತೆ ಮೇಡಮ್. ತಾಲೂಕು ಇಒ ಮೇಡಮ್ ಕೂಡ ನಿರಂತರವಾಗಿ ನೆನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲೇ ಇದ್ದಾರೆ. ನಾನು ಅವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ಈ ರೀತಿಯಾದಂಥ ಘಟನೆ ನಿರಂತರವಾಗಿ ನಾನು ನೋಡ್ತಾ ಇದ್ದೀನಿ, ನಿಮ್ಮನ್ನು ಇಲ್ಲೇ ಕೂತ್ಕೊಂಡು ಇಲ್ಲೇ ನಿಂತ್ಕೊಂಡು ಇದ್ದೇನೂ ಮಾಡಿಲ್ಲ. ಈ ಥರ ಘಟನೆಗಳ ಬಗ್ಗೆ ಬಂದಾಗ ನೀವು ಏನು ಹೇಳ್ತೀರಿ ಮೇಡಮ್? ಮೊದಲು ಈ ಥರ ದುರ್ಘಟನೆ ಆಗ್ಲಾರ್ದಂಗೆ ಎಲ್ಲರೂ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಅಂದರೆ ಆದಾಗ ಈ ಥರ ತೆಗೆಯೋಕ್ಕಿಂತ ಮೊದಲೇ ಡಿಫೆಕ್ಟ್ ಆದಾಗೇ ಅದನ್ನು ಮುಚ್ಚಿದ್ರೆ ಒಳ್ಳೇದಿರ್ತಿತ್ತು ಅಂತ. ಬಟ್ ಅವತ್ತೇ ತೆಗೆದಿದ್ದಂತೆ ಮೇಡಮ್ ಅದು ಆ್ಯಕ್ಚುಲಿ. ಈಗ ಇಲ್ಲಿ ಇಂಥವ್ರು ನಿರ್ಲಕ್ಷ್ಯ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ. ಆಗುತ್ತೆ ಅದು ನಿನ್ನೆ ರಾತ್ರಿನೇ ಮಾಡಿದ್ರೆ ಅದು. ಸೊ ಆ ಥರ ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಪ್ಲಾನಿಂಗ್ಸ್ ಇದೆ? ಈಗ ಮಗುವಿನ ಚಲನವಲನ ನೋಡ್ತಾ ಇದ್ರೆ ಏನು ಹೇಳ್ತೀವಿ? ಹಾಂ, ಮಗುವಿನ ಚಲನವಲನ ನೋಡ್ತಾ ಇದ್ವಿ. ಕೈಕಾಲೆಲ್ಲ ಆಡಿಸ್ತಾ ಇತ್ತು. ಆರೋಗ್ಯ ಸಿಬ್ಬಂದಿಗಳು ಎಲ್ಲ ರೆಡಿ ಇದ್ದಾರೆ ವಿತ್ ಫಸ್ಟ್ ಏಡ್ ಮಾಡೋಕ್ಕಂದ್ರೆ ತೆಗೆದ ತಕ್ಷಣವೇ ಅದಕ್ಕೇನು ಫಸ್ಟ್ ಏಡ್ ಏನೋ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಮಾಡೋಕ್ಕೂ ರೆಡಿ ಇದ್ದೀವಿ ನಾವು. ಬಟ್ ಎಲ್ಲ ಸಿದ್ಧತೆ ಇದೆ. ಮಗು ಆಚೆ ಬಂದ ಕೂಡಲೇ ಆರಾಮಾಗಿ ಮಗುನ ರಿಕವರ್ ಮಾಡ್ಕೊಂಡು ಕರ್ಕೊಬರುವಂಥ ಜವಾಬ್ದಾರಿ ಎಲ್ಲ ರೆಡಿ ಆಗಿದೆ. ಎಸ್ ಎಲ್ಲ ರೆಡಿ ಇದೆ. ಓಕೆ. ತುಂಬ ಆ ಕಡೆ ಸುತ್ತಾಡ್ತು. ನೀವು ಯಾರು ಅಂತ ಗೊತ್ತಾಗಲಿಲ್ಲ ಮೇಡಮ್ ಅವರೇ. ಫಸ್ಟ್ ಆಫ್ ಆಲ್ ನಾನು ಒಂದು ಇಂಡಿ ತಾಲೂಕು ಮೇಳ ಮೋರ್ಚೆ ಅಧ್ಯಕ್ಷ. ನನ್ನ ಮಗು ಆಗಿದ್ದಕ್ಕೆ ಭಾಳ ನೋವಾಗಿದೆ ನನಗೆ. ಅಲ್ಲ, ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಕಡೆ ಬರ್ತೀರಾ, ಈ ಕಡೆ ಹೋಗ್ತೀರಾ, ಈ ಕಡೆ ಬರ್ತೀರಾ, ನೋಡ್ತೀರಾ, ಒಂಥರ ಸಂಕಟ. ನಮ್ಮನ್ನ ಒಂಥರ ನೋಡ್ತಾ ಇದ್ರಿ. ಏನು ಅನ್ಸುತ್ತೆ? ಸಾಕಷ್ಟು ಎಲ್ಲ ಇಂಡಿ ತಹಸೀಲ್ದಾರು ಎಲ್ಲ ಕೆಲಸ ಮಾಡ್ಲಿಕ್ಕತ್ತಾರ. ಸಾಕಷ್ಟು ನಮ್ಗೆ ಭಾಳ ಹೆಮ್ಮೆ ಅದ. JCB ಅವರು ಕೆಲಸ ಮಾಡ್ಲಿಕ್ಕತ್ತಾರ. ಹಗಲು ರಾತ್ರಿ ಎಲ್ಲ ಸಿಬ್ಬಂದಿಗಳು ಅವರು ಈಗ ಕೆಲಸ ಮಾಡ್ಲಿಕ್ಕತ್ತಾರ. ಎಲ್ಲ ಒಳ್ಳೆಯ ಥರ ಮಗು ಆರಾಮಾಗಿ ಬರ್ರಿ ಅಂತ ಆ ದೇವರಿಗೆ ನಾನು ಬೇಡ್ಕೊಳ್ತೀನಿ ಅಷ್ಟೇ. ಮಗು ಆರಾಮಾಗುತ್ತದೆ. ನೀವು ಒಂದ್ಸಲ ಆ ಕಡೆ ಹೋಗಿದ್ರಿ, ವಿಡಿಯೋ ಎಲ್ಲ ಗಮನಿಸಿದಿರಲ್ಲ, ಅಲ್ಲಿ CC ಕ್ಯಾಮ್ರಾ ಎಲ್ಲ ಬಿಟ್ಟಿದ್ರಲ್ಲ, ಮಗುವಿನ ಚಲನವಲನ ನೋಡಿದ್ರಲ್ಲ? ನೋಡಿನ್ರಿ. ಮಗು ಬದುಕಿದೆ, ಆರೋಗ್ಯಕರವಾಗಿದೆ. ಏನೋ ಪೆಟ್ಟುಗಳಂತೂ ಹಾಗೆ ಆಗಿರುತ್ತೆ. ಅವ್ರ ಪೆಟ್ಟೇನಾಗಿಲ್ಲ, ಮಗು ಆರಾಮಿದೆ. ಹಾಂ, ಮಗು ಆರಾಮ. ಪುಟ್ಟ ಪೆಟ್ಟುಗಳಾಗಿರುತ್ತೆ ತಲೆಗಿಲೆ ಅದು ಬಿದ್ದಾಗ. ಏನಾದರೂ ಸ್ವಲ್ಪ ಆದ್ರೆ ದೇವ್ರು. ಈ ಮಗು ಹುಷಾರಿನೇದ. ಈಗಲೂ ಚಲನವಲನ ಇದೆ. ಈಗಲೂ ಸಾಕು ಈಗಲೂ ಕೈ ಕಾಲೆಲ್ಲ ಎಲ್ಲ ಅಲ್ಲಾಡ್ತಾ ಇದೆ. ನಾವು ಅದೇ ಅವ್ರಿಗೆ ಧೈರ್ಯ ಕೊಡು. ನಾವು ಹೋಗ್ಬಿಟ್ಟು ಈಗ ಕುಟುಂಬಸ್ಥರನ್ನ ನಾನು ಹೋಗ್ಬಿಟ್ಟು ಈ ಪರಿಸ್ಥಿತಿಲಿ ಏನು ಹೇಳ್ತೀರಾ ಅಂತ ನಾನು ಕೇಳೋಕ್ಕಾಗಲ್ಲ, ತಪ್ಪಾಗ್ಬಿಡುತ್ತದು. ಬಟ್ ಅದಕ್ಕೆ ನಾನು ಹೋಗ್ಬಿಟ್ಟು ಆ ವಿಡಿಯೋನ ತೋರಿಸ್ಬಿಟ್ಟು ಅವ್ರಿಗೆ ನನ್ನ ಧೈರ್ಯ ತುಂಬ್ತಾ ಇದೆ. ನೋಡಿ, ನಿಮ್ಮ ಮಗು ಕಾಲು ಅಲ್ಲಾಡ್ತಾ ಇದೆ, ಅದು ಒಂಥರ ಗಟ್ಟಿ ಪಿಂಡ ರೀ, ಅದು ಆರಾಮ ಬರುತ್ತೆ. ಹೊಳ್ಳಿ ಹುಟ್ಟಿ ಬಂದಂಗೆ ರೀ. ಇವತ್ತು ಹೊಳ್ಳಿ ಹುಟ್ಟಿ ಬಂದಂಗೆ ನಮ್ಮ ಲಚ್ಚಾಣದೊಳಗೆ ರೀ. ಇವತ್ತು ಅವನ ಹೆಸರು ಇಡೋದು. ನೀವು ಇದೇ ಊರಿನವ್ರು? ಹಾಂ, ಇಲ್ಲಿ ಇದೇ ಊರಿನವ್ರು. ಅವರು ನಮ್ಮ ಹೊಲಗಳೆಲ್ಲ ಸರಿ. ಏನು ಬೋರ್ ಯಾವ ಥರ ಕೊರಿತಾ ಇದ್ರು ಅಂದರೆ ಏನಾಯ್ತು? ಕುಡಿಯೋ ನೀರಿಂದನೂ ಹೈರಾಣ ಭಾಳ ರೀ ನಮಗೆ. ಬೆಳೆದ ಆಸೆ ಬಿಟ್ಟು ಮತ್ತು ಕುಡಿಯೋ ನೀರು ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗ್ತದ್ರಿ? ಒಂದು ಬೋರ್ ಕೊರ್ದು ಮತ್ತೆ ಇನ್ನೊಂದು ಕೊರದ್ರಂತಲ್ಲ? ಮತ್ತು ನೀರು ಅದು ಇದು ಆಗ್ಲಾರ್ಬಿಟ್ಟಿಗೆ ಅದನ್ನು ಮಾಡ್ಯಾರ. ಈಗ ನೋಡ್ರಿ, ಬೆಳೆದಂತೂ ಆಸೆ ಬಿಟ್ಟಾರ. ಕುಡ್ಲಿಕ್ಕೆ ನೀರಿಗಂತ ಬೇಕಂತೇಳಿ ಮಾಡ್ಕೊಂಡಾರ. ಒಂದ್ರಲ್ಲಿ ನೀರು ಬರಲಿಲ್ಲ, ಮತ್ತೊಂದೊಂದು ತೆಗಿಯಕ್ಕೆ ಹೋದ್ರು ನೀರು ಬಂತು, ಎಲ್ಲ ಖುಷಿ ಎಲ್ಲ ಇಲ್ಲೇ ಇರಬೇಕಾದ್ರೆ ಮಗು ಕುಂದ್ರದಾಗ ಇದ್ರೊಳಗೆ ಹೋಗಿ ಬಿದ್ದ ಬಿಟ್ಟ. ಅವ್ರು ಒಟ್ಟು ಅವ್ರು ಹಿಂಗೆ ಆಗ್ತದ ಅನ್ನೋದು ವಿಚಾರ ಮಾಡಿಲ್ರಿ ಅವರು. ಯಾರು ಕೂಡ ಊಹೆ ಮಾಡಿರ್ಲಿಕ್ಕೆ ಸಾಧ್ಯನೂ ಇಲ್ಲ ಬಿಡಿ, ಈ ರೀತಿಯಾದಂಥ ಒಂದು ಘಟನೆ ನಡೆಯುತ್ತೆ ಅಂತೇಳಿ. ಸೊ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ನಿಂತ್ಕೊಂಡು ಎಡೆ ಬಿಡದೆ ಒಂದು ರೀತಿಯಲ್ಲಿ ಕೇರ್ ತೊಗೊಂಡು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ 20 ಅಡಿಗಿಂತ ಅಧಿಕವಾಗಿ ಈಗಾಗಲೇ ಮಣ್ಣನ್ನು ತೆಗೆದಿರೋದು, ಗುಂಡಿ ತೆಗೆದಿರೋದು. ಅದಾದ ಬಳಿಕ ಕೊಳವೆ ಬಾವಿಗೆ ಅಂದರೆ ಏನು 17.5 ಅಡಿಗೆ ಮಗು ಲಾಕ್ ಆಗಿದೆಯಲ್ಲ, ಅದಕ್ಕಿಂತ ಇನ್ನು 3 ಅಡಿ ಆಳವಾಗಿ ತೆಗೆದು ಮಗುವನ್ನು ಹೊರತೆಗೆಯುವಂಥ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ಗ್ರಾಮಸ್ಥರು ನೀವು ನೋಡ್ತಾ ಇದ್ರಿ, ಎಲ್ಲ ಇಲ್ಲಿಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಅಂದರೆ ಎಲ್ರಿಗೂ ಕೂಡ ಕಾತರ ಏನಾಗ್ಬೋದು, ಮಗು ಚೆನ್ನಾಗಿ ಬರುತ್ತಾ ಅನ್ನುವಂಥ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಪ್ರತಿಯೊಬ್ಬರ ಪ್ರಾರ್ಥನೆಯೂ ಕೂಡ ಆ ಕಡೆ ತಡ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತು ನಾವು ಕೂಡ ನಿರಂತರವಾಗಿ ರಾತ್ರಿಯಿಂದಲೂ ಕೂಡ ಬಂದು ಕಾಯ್ತಾನೇ ಇದ್ದೀವಿ ಎಷ್ಟೊತ್ತಿಗೆ ಸಾತ್ವಿಕ್ ಹೊರಗಡೆ ಬರ್ತಾನೆ. ಅದಾದ ಮೇಲೆ ನಾವು ಅವನ್ನ ನೋಡಬೇಕು, ಆಸ್ಪತ್ರೆಯಲ್ಲೂ ಕೂಡ ನೋಡಿ ಬೇಗ ಹುಷಾರಾಗಿ ಆಚೆ ಬರಬೇಕು, ಅವನು ಎಂದಿನಂತೆ ಚೆನ್ನಾಗಿ ಆಟ ಆಡಿಕೊಂಡು ಇರಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಸೊ ಈಗಾಗಲೇ ಇನ್ನೇನು